ದರ್ಶನ್ ಜೈಲು ಸೇರಿ 20 ದಿನಗಳು ಕಳೆದಿವೆ. ಒಬ್ಬಂಟಿಯಾಗಿದ್ದ ಕಾಲ ಕಳೀತಾ ಇದ್ದ ದರ್ಶನ್ಗೆ ಮಾನಸಿಕ ಖಿನ್ನತೆ ಕಾಡ್ತಿದೆಯಂತೆ. ಹೀಗಾಗಿ 2 ದಿನಗಳಿಂದ ಜೈಲಿನಲ್ಲೇ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ. ಇತ್ತ A1 ಪವಿತ್ರ ಗೌಡ ಕೂಡ ಜೈಲಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ದುಡ್ಡಿನ ಮದ, ಸೆಲೆಬ್ರಿಟಿ ಅನ್ನೋ ಅಹಂಕಾರ, ಪ್ರೇಯಸಿ ಮೇಲಿನ ಮಿತಿ ಮೀರಿದ ಮೋಹ, ನಾನ್ ನಡೆದಿದ್ದೇ ದಾರಿಯಂತ ದುರಹಂಕಾರದಿಂದ ಮೆರೆದ ದರ್ಶನ್ಗೀಗ ಕಂಬಿ ಎಣಿಸೋ ಪರಿಸ್ಥಿತಿ. ಡೈಲಿ ಜಿಮ್ ಇಲ್ಲ, ಸರಿಯಾಗಿ ನಿದ್ದೆ ಬರಲ್ಲ, ಬಾಡೂಟನೂ ಇಲ್ದೆ ಬಾಡಿ ಹೋಗಿದೆ ಚಕ್ರವರ್ತಿ ಬಾಡಿ. ಕಳೆದ 20 ದಿನದಿಂದ ಕಂಬಿ ಹಿಂದೆ ಇರೋ ಕಾಟೇರನಿಗೆ ಮಾನಸಿಕ ಖಿನ್ನತೆ ಕಾಡ್ತಿದೆಯಂತೆ. ಕಂಬಿ ಹಿಂದೆ ಕಾಟೇರನಿಗೆ ಮಾನಸಿಕ ಖಿನ್ನತೆ. 2 ದಿನಗಳಿಂದ ಜೈಲಲ್ಲೇ ಯೋಗಾಭ್ಯಾಸ. ಹೈಫೈ ಲೈಫ್ ಲೀಡ್ ಮಾಡ್ತಿದ್ದ ದರ್ಶನ್ ಇದ್ದಕ್ಕಿದ್ದಂತೆ ಜೈಲು ಸೇರಿ ಕಂಗಾಲಾಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಬೀರುವ ಪರಿಣಾಮ ನೆನೆದು ಪ್ರತಿಕ್ಷಣ ಕೊರಗ್ತಿದ್ದಾರಂತೆ. ಕುಟುಂಬ ಸದಸ್ಯರು, ಆಪ್ತ ಬಳಗ ಭೇಟಿ ಮಾಡಿ ಸಾಂತ್ವನ ಹೇಳಿದ್ರು ಮಾನಸಿಕ ತೊಳಲಾಟ ತಾಳಲಾಗದೆ ಖಿನ್ನತೆಗೆ ಒಳಗಾಗಿದ್ದಾರೆ. ಹೀಗಾಗಿ ಕುಗ್ಗಿದ ಮನಸ್ಸಿಗೆ ಮರಳಿ ಆತ್ಮವಿಶ್ವಾಸ ಹೆಚ್ಚಿಸಲು ಯೋಗದ ಮೊರೆ ಹೋಗಿದ್ದಾರೆ. ರವಿಶಂಕರ್ ಗುರುಜಿ ಆಶ್ರಮದಲ್ಲಿ ತರಬೇತಿ ಪಡೆದ ಸಜಾ ಬಂಧಿಗಳ ಜೊತೆಗೆ ಕಳೆದ 2 ದಿನಗಳಿಂದ ಯೋಗಾಭ್ಯಾಸ ಮಾಡ್ತಿದ್ದಾನಂತೆ ದಾಸ. A1 ಪವಿತ್ರ ಗೌಡಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ದರ್ಶನ್ ಕೋಟೆಯಲ್ಲಿ ರಾಣಿಯಂತೆ ಮೆರೆದ ಪವಿತ್ರ ಗೌಡ ಜೈಲಲ್ಲಿ ಕ್ಷಣ ಕ್ಷಣಕ್ಕೂ ಪರದಾಡ್ತಿದ್ದಾಳೆ. ಕಾಲಿಗೊಂದು ಕೈಗೊಂದು ಆಳು ಇಟ್ಕೊಂಡು ಮೆರೆದಾಕೆ ಈಗ ಕೊಲೆ ಆರೋಪಿಗಳ ಜೊತೆ ಬದುಕುವಂತಾಗಿದೆ. ಖತರ್ನಾಕ್ ಸಹಕೈದಿಗಳ ಸಹವಾಸದಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಆರೋಗ್ಯ ಕೂಡ ಕೈಕೊಟ್ಟಿದೆ. ತೀವ್ರ ಸುಸ್ತು, ಬಳಲಿಕೆಯಿಂದ ಜೈಲಿನ ಆಸ್ಪತ್ರೆ ಸೇರಿದ್ದು ಕಳೆದ 2 ದಿನಗಳಿಂದ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಬೇರೆ ಬ್ಯಾರಕ್ಗೆ ದರ್ಶನ್ ಶಿಷ್ಯರು ಶಿಫ್ಟ್. ಇನ್ನು ಉಳಿದ ಬ್ಯಾರಕ್ನಲ್ಲಿದ್ದ ದರ್ಶನ್ ಶಿಷ್ಯರಾದ ಕೆಲ ಆರೋಪಿಗಳನ್ನ ಮತ್ತೆ ಬದಲಾವಣೆ ಮಾಡಲಾಗಿದೆ. ಹೆಚ್ಚು ಮಂದಿ ಇರೋ ಬ್ಯಾರಕ್ಗಳಲ್ಲಿ ಆರೋಪಿಗಳನ್ನ ಬದಲಾವಣೆ ಮಾಡಿ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟೊಟ್ಟಿಗಿದ್ದ ಆರೋಪಿಗಳನ್ನ 2-3ರಂತೆ ಬದಲಾವಣೆ ಮಾಡಿ ನಿಗಾ ವಹಿಸಲಾಗಿದೆ. ಬೇರೆ ಕೈದಿಗಳಿಂದ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಲಾಗಿದೆ. ಜೈಲು ಪಾಲಾಗಿರೋ ದರ್ಶನ್ ನೋಡೋದಕ್ಕೆ ಆಪ್ತರ ದಂಡೆ ಹರಿದು ಬರ್ತಿದೆ. ಟೈಮ್ ಪಾಸ್ ಸಿನಿಮಾದ ಸಹನಟ ನವೀನ್ ಕೂಡ ಆಗಮಿಸಿದ್ರು. ರಜೆ ಹಿನ್ನೆಲೆ ಭೇಟಿ ಮಾಡಲಾಗದೆ ವಾಪಸ್ಸಾಗಿದ್ದಾರೆ. ಇದೇ ವೇಳೆ ಮಾತನಾಡಿದ ಅವರು ದರ್ಶನ್ಗೆ ಇಂಥ ಸ್ಥಿತಿ ಬರಬಾರ್ದಿತ್ತು ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ. ಅವ್ರದ್ದು ರೇಣುಕಾಸ್ವಾಮಿ ಅವ್ರದ್ದು ಆಗಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ಹಂಗೆ ಆಗಬೇಕು ಅಂದರೆ ಅವರು ಕೂಡ ಕಾರಣ ತಾನೆ. ಬೆಂಕಿ ಇಲ್ದಲೇ ಹೊಗೆ ಆಡಲ್ಲ. ಸೊ ಅಷ್ಟು ಅವರು ಕೆರಳಿಸಿದ್ದಾರೆ ಅಂತಂದರೆ ಏನೋ ಇದೆ, ಆಗ್ಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ಬಟ್ ನಾವು ಸರ್ಕಾರಕ್ಕೆ ಕೇಳೋದಿಷ್ಟೇ, ನೋಡಿ ಇನ್ನೊಂದು ಸಲ ಅವ್ರು ಯಾವತ್ತೂ ಇನ್ನು ತಪ್ಪು ಮಾಡಲ್ಲ. ಅವ್ರು ತಪ್ಪು ಈಗಲೂ ಮಾಡಿಲ್ಲ, ಬಟ್ ಇನ್ಯಾವತ್ತೂ ಯಾವ ಕಾರಣಕ್ಕೂ ಅವರು ಯಾರ ಸಹವಾಸ ಮಾಡಲ್ಲ. ದರ್ಶನ್ ರಿಲೀಸ್ ಆಗ್ಲಿ ಅಂತ ಮಹಿಳಾ ಅಭಿಮಾನಿಯೊಬ್ರು ದರ್ಶನ್ ಫೋಟೋ ಹಿಡಿದು ಚಾಮುಂಡೇಶ್ವರಿ ಬೆಟ್ಟ ಹತ್ತಿದ್ದಾರೆ. ದೇವಸ್ಥಾನದ ಒಳಗಡೆ ಭಾವಚಿತ್ರ ಕೊಂಡೊಯ್ಯುವಂತಿಲ್ಲ ಅಂತ ಪೊಲೀಸರು ಸಿಬ್ಬಂದಿಯನ್ನ ತಡೆದಿದ್ದಾರೆ. ಈ ವೇಳೆ ಸಿಬ್ಬಂದಿ ಜೊತೆ ವಾಗ್ವಾದಕ್ಕಿಳಿದ ಅಭಿಮಾನಿಯನ್ನ ಆಚೆ ಕಳಿಸಿದ್ದಾರೆ. ಇನ್ನು ಜುಲೈ 18ಕ್ಕೆ ಕೋರ್ಟ್ನಲ್ಲಿ ದರ್ಶನ್ ಊಟದ ಅರ್ಜಿ ವಿಚಾರಣೆ ನಡೆಯಲಿದೆ. ಈಗಾಗಲೇ ನೋಟಿಸ್ ಜಾರಿಯಾಗಿದ್ದು ಜೈಲಾಧಿಕಾರಿಗಳು ರಿಪೋರ್ಟ್ ಕೊಡಲು ಸಿದ್ಧತೆ ನಡೆಸಿದ್ದಾರೆ. ಒಟ್ಟಾರೆ 1 ಕ್ಷಣದ ಕೋಪದಿಂದ ನಿತ್ಯ ನರಕ ಯಾತನೆ ಅನುಭವಿಸುವಂತಾಗಿದೆ. ಕ್ಯಾಮರಾ ಪರ್ಸನ್ ಎಡ್ವಿನ್ ಜೊತೆ ಆದೂರು ಚಂದ್ರು, ನ್ಯೂಸ್ 18 ಆನೇಕಲ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.